ವಿದ್ಯುತ್ ತಂತಿ ತಗುಲಿ ಹುಲ್ಲು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ಗೆ ಬೆಂಕಿ ತಗುಲಿದೆ. ಧಗಧಗನೆ ಹೊತ್ತಿ ಉರಿದಿದೆ. ವಿದ್ಯುತ್ ತಂತಿ ತಗುಲಿ ಹುಲ್ಲು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ಗೆ ಬೆಂಕಿ. ಧಗಧಗನೆ ಹೊತ್ತಿ ಉರಿದ ಹುಲ್ಲು ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್. ರಸ್ತೆ ಮಧ್ಯೆ ಟ್ರ್ಯಾಕ್ಟರ್ ಸೇರಿ ಹುಲ್ಲು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಎನ್ಆರ್ಪುರ ತಾಲೂಕಿನ ಕೈಮರ ಮತ್ತಿಮರ ರಸ್ತೆಯಲ್ಲಿ ಅವಘಡ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕು. ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಟ್ರ್ಯಾಕ್ಟರ್ ಚಾಲಕ ಪಾರಾಗಿದ್ದಾನೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಂಕಿ ನಂದಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸವನ್ನ ಪಟ್ಟರು. ಎನ್ಆರ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ವಿದ್ಯುತ್ ತಂತಿ ತಗುಲಿ ಹುಲ್ಲು ಸಾಗಿಸುತ್ತಿದ್ದಂತಹ ಟ್ರ್ಯಾಕ್ಟರ್ಗೆ ಬೆಂಕಿ ಹತ್ತಿರುವಂತಹ ಘಟನೆ ಎನ್ಆರ್ಪುರ ತಾಲೂಕಿನಲ್ಲಿ ನಡೆದಿದೆ. ರಸ್ತೆ ಮಧ್ಯೆ ಟ್ರ್ಯಾಕ್ಟರ್ ಸೇರಿ ಹುಲ್ಲು ಸಂಪೂರ್ಣ ಸುಟ್ಟು ಭಸ್ಮವಾಗಿರುವಂಥದ್ದು ಎನ್ಆರ್ಪುರ ತಾಲೂಕು ಕೈಮರ ಮತ್ತಿಮರ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕು. ಸಡನ್ ಆಗಿ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಟ್ರ್ಯಾಕ್ಟರ್ ಚಾಲಕ ಅಲ್ಲಿಂದ ಪಾರಾಗಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಟ್ ಹುಲ್ಲು ಸಮೇತ ಅಲ್ಲಿ ಟ್ರ್ಯಾಕ್ಟರ್ ಹೊತ್ತಿ ಉರಿದಿರುವಂಥದ್ದು. ಈಗ ಬೇಸಿಗೆ ಆಗಿರೋದ್ರಿಂದ ಈ ರೀತಿಯಾಗಿ ವಿದ್ಯುತ್ ತಂತಿಗಳು ನೋಡಿ, ಒಂದು ಕಡೆ ಕೆಲವೊಂದು ಹಳ್ಳಿಗಳಲ್ಲಿ ಆಗಿರ್ಬೋದು ಗಮನಿಸಿರ್ತೀವಿ, ವಿದ್ಯುತ್ ತಂತಿಗಳನ್ನ ಎಷ್ಟು ನಿಯರ್ ಆಗಿ ಅಲ್ಲಿ ಬಿದ್ದಿರುತ್ತೆ ಅಂದರೆ ಎಷ್ಟು ನಿಯರ್ ಆಗಿರುತ್ತೆ ವಾಹನಗಳು ಅಲ್ಲಿ ಓಡಾಟವನ್ನು ನಡೆಸಬೇಕು ಅಂತ ಅಂದ್ರೂ ಸಹಿತ ಎಷ್ಟು ಅಲ್ಲಿ ಇದಿರುತ್ತೆ ಅಂದರೆ ಅದ್ರ ಬಗ್ಗೆ ಸರಿಯಾಗಿ ಕ್ರಮವನ್ನು ತೆಗೆದುಕೊಳ್ತಾ ಇರೋದಿಲ್ಲ. ಯಾವ್ಯಾವ ಈಗ ವಿದ್ಯುತ್ ಇಲಾಖೆಯ ಕೆಲಸ ಏನಿರುತ್ತೆ, ಯಾವ ರೀತಿಯಾಗಿ ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆ, ಎಲ್ಲೆಲ್ಲಿ ವಿದ್ಯುತ್ ಕಂಬಗಳು ಸರಿ ಇದೆಯಾ ಅಥವಾ ವಿದ್ಯುತ್ ತಂತಿಗಳು ಸರಿ ಇದೆಯಾ, ಇದ್ರ ಬಗ್ಗೆ ಎಲ್ಲ ಗಮನಿಸಬೇಕಾಗುತ್ತೆ. ಬಟ್ ಕೆಲವೊಂದು ಹಳ್ಳಿಗಳಲ್ಲಿ ನಾವೆಲ್ಲ ನೋಡ್ಬೋದು, ಸಿಟಿಗಳಲ್ಲೇ ಆಗ್ತಾ ಇರುತ್ತೆ ಎಷ್ಟೋ ಸಮಸ್ಯೆಗಳು. ಇನ್ನು ಹಳ್ಳಿಗಳು ಅಂತ ಅಂದರೆ ಇವ್ರಿಗೆ ಹೇಳೋರು ಇರೋದಿಲ್ಲ. ಸೊ ಹಾಗೆ ಆಗ್ತಾ ಇರುತ್ತೆ. ಬಟ್ ನೋಡಿ, ಅಲ್ಲಿ ಸಾಕ್ತಾ ಇದ್ದಂಥ ಟ್ರ್ಯಾಕ್ಟರಲ್ಲಿ ಹುಲ್ಲು ಅಂದರೆ ಒಣ ಹುಲ್ಲನ್ನು ತೆಗೆದುಕೊಂಡು ಸಾಕ್ತಾ ಇದ್ದಂಥ ಸಂದರ್ಭದಲ್ಲಿ ತಂತಿ ತಗುಲಿ ಬೆಂಕಿ ಹತ್ತಿರುವಂತಹ ಘಟನೆ. ಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಬಟ್ ಅಲ್ಲಿ ಎಷ್ಟು ಲಾಸು, ಅದೃಷ್ಟವಶಾತ್ ಯಾವುದೇ ಸಹಿತ ಒಂದು ಪ್ರಾಣಾಪಾಯ ಸಂಭವಿಸಿಲ್ಲ. ಬಟ್ ಈಗ ನೋಡಿ, ರೈತರು ವರ್ಷ ಪೂರ್ತಿ ಅದನ್ನು ಬೆಳ್ಕೊಂಡು ಅದು ಯಾವುದೋ ದನ ಕರುಗಳಿಗೆ ಮೇವಾಗುತ್ತೆ, ಆಹಾರ ಆಗುತ್ತೆ ಅಂತ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಬಟ್ ಈ ರೀತಿಯಾಗಿ ಅವಘಡ ಸಂಭವಿಸಿರುವಂಥದ್ದು. ಬಟ್ ಒಂದು ಕಡೆ ಈಗ ನೋಡಿ, ಈ ರೀತಿಗೆ ಸಂಬಂಧಪಟ್ಟಂತೆ ಅಲ್ಲಿ ವಿದ್ಯುತ್ ಇಲಾಖೆ ಸಹಿತ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ.